ಎಲ್ರಿಗೂ ನಮಸ್ಕಾರ. ನಾನು ಅರ್ಷಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಟೈಟಲ್ ತಮ್ಮಲ್ಲಿ ನೋಡಿ ಗೊತ್ತಾಗಿರುತ್ತೆ. ಇವಾಗ ಸರ್ಕಾರದಲ್ಲಿ ತುಂಬ ಚರ್ಚೆ ಆಗ್ತಾ ಇರುವಂಥ ವಿಷಯ ಅಂದರೆ ಗೃಹಲಕ್ಷ್ಮಿ ಯೋಜನಾ ಹಣ ಏನು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಹಣ ಕೊಟ್ಟಿಲ್ಲ ಅಂದ್ರೂ ಕೂಡ ಕೊಟ್ಟಿದ್ದೀವಿ, ನಾವು ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ಸ್ಟೇಟ್ಮೆಂಟನ್ನು ಕೊಟ್ಟರು. ಸೊ ಇವಾಗ ಅದನ್ನೇ ಒಂದು ಪ್ಲಸ್ ಪಾಯಿಂಟ್ ಆಗಿ ತಿಳ್ಕೊಂಡು ವಿರೋಧ ಪಕ್ಷದವರು ಕೂಡ ತುಂಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗೆ ಬಾಕಿ ಕಂತುಗಳ ಹಣ ಎಲ್ಲಿ ಹೋಯ್ತು, ಯಾವಾಗ ಬಿಡುಗಡೆ ಮಾಡ್ತೀರಾ ಬಾಕಿ ಇರುವಂಥ ಕಂತುಗಳನ್ನ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತುಂಬಾ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಸೊ ಏನು ಚರ್ಚೆ ಆಗ್ತಾ ಇದೆ, ಏನು ಹಾಗಾದರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡುವಂಥ ಕೆಲಸನ ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ. ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಕಳೆದ ಒಂದು ವಾರದಿಂದ ಒಂದು 7-8 ದಿನದಿಂದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸರ್ಕಾರದಲ್ಲಿ ತುಂಬ ಚರ್ಚೆ ಆಗ್ತಾ ಇದೆ. ಯಾಕಂತಂದರೆ ಇದೇ ಒಂದು ರೀತಿ ವಿರೋಧ ಪಕ್ಷದವರಿಗೆ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಈ ಗೃಹಲಕ್ಷ್ಮಿ ಯೋಜನೆ ಹಣ ನಾವು ಕೊಡ್ತಾ ಇದ್ದೀವಿ, ಜನಗಳಿಗೆ ಎಷ್ಟೋ ಹೆಲ್ಪ್ ಆಗ್ತಾ ಇದೆ, ಯಾವ ಸರ್ಕಾರನೂ ಕೊಟ್ಟಿಲ್ಲ, ನಮ್ಮ ಸರ್ಕಾರ ಕೊಟ್ಟಿದ್ದೀವಿ, ನಮ್ಮ ಸರ್ಕಾರನ ನೋಡಿಕೊಂಡು ಬೇರೆ ರಾಜ್ಯದವರು ಮಾದರಿಯಾಗಿ ಮಾಡೆಲ್ ಆಗಿ ತಗೊಂಡು ಅವ್ರ ರಾಜ್ಯದಲ್ಲೂ ಕೂಡ ಆ ರೀತಿ ಘೋಷಣೆ ಮಾಡಿ BJP ಎಲೆಕ್ಷನಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಅವರು ಕೂಡ ತುಂಬಾ ಹೇಳ್ಕೊಳ್ತಾ ಇರ್ತಾರೆ. ಸೊ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಗೃಹಲಕ್ಷ್ಮಿ ಯೋಜನಾ ಹಣನ ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೀವಿ, ಯಾವುದೂ ಕೂಡ ಪೆಂಡಿಂಗ್ ಇಟ್ಕೊಂಡಿಲ್ಲ. ಇನ್ನು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳು ಮಾತ್ರನೇ ಕೊಡಬೇಕು, ಎಲ್ಲ ಕ್ಲಿಯರ್ ಆಗಿದೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿದ್ರು. ಸೊ ಅದಾದಮೇಲೆ ಮಹೇಶ್ ತೆಂಗಿನಕಾಯಿ ಅನ್ನೋರೊಬ್ಬರು BJP ಅವರು ಪ್ರಶ್ನೆ ಮಾಡಿದಾಗ ಅವ್ರ ಮೇಲೆ ತುಂಬ ಸಿಟ್ಟಾಗ್ತಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್. ಇವರು ಯಾಕೆ ಇಷ್ಟೊಂದು ಪ್ರಶ್ನೆ ಮಾಡ್ತಾ ಇದ್ದಾರೆ, ಬೇರೆ ರಾಜ್ಯದಲ್ಲಿ ನಮ್ಮನ್ನು ನೋಡ್ಕೊಂಡೇ ಮಾಡಿ ಎಲೆಕ್ಷನಲ್ಲಿ ಗೆದ್ದಿದ್ದಾರೆ, ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ರೀತಿ ಎಲ್ಲ ಸಿಟ್ಟಿಗಾದ್ರು ಅವ್ರು ಕೇಳಿದ್ರಲ್ಲಿ ಒಂದು ರೀತಿ ಅರ್ಥ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಕೊಡಲೇ ಇಲ್ಲ ಅಲ್ವಾ. ಸೊ ಆ ಟೈಮಲ್ಲಿ ಏನಾಗಿತ್ತು, ಒಂದು 3-4 ತಿಂಗಳು ಪೆಂಡಿಂಗನ್ನು ಇಟ್ಕೊಂಡಿದ್ರು. ಅವಾಗ ಒಂದು ಕಂತನ್ನು ರಿಲೀಸ್ ಮಾಡಿಬಿಟ್ಟು ಸೊ ನಾವು ಇಲ್ಲಿವರೆಗೂ ಕೊಟ್ಟಾಗಿದೆ ಅಂತ ಹೇಳ್ಬಿಟ್ಟು ಸ್ಟೇಟ್ಮೆಂಟನ್ನು ಕೊಟ್ಟರು. ಅದಾದಮೇಲೂ ಒಂದು 2-3 ಸಾರಿ ಅಪ್ಡೇಟನ್ನು ಕೊಟ್ಟರು. ಸೊ ಅದೇ ರೀತಿಯಾಗಿ ನಾವು ಇಲ್ಲಿವರೆಗೂ ಕ್ಲಿಯರ್ ಮಾಡಿದ್ದೀವಿ, ಈ ತಿಂಗಳವರೆಗೂ ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳ್ತಾನೆ ಬಂದರು. ಸೊ ಇವಾಗ ಫೈನಲಿ ಮತ್ತೆ ಪ್ರಶ್ನೆ ಮಾಡಿ ಕೇಳಿದಾಗ ನಾವು ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ವಾದನೆ ಮಾಡಿದ್ರಲ್ವ. ಸೊ ಅದಾದಮೇಲೆ ಅಶೋಕ್ ಅವರು ಹಾಗೆ ಮಹೇಶ್ ತೆಂಗಿನಕಾಯಿ ಅವರು ಬೇರೆ ಬೇರೆ ಡಿಸ್ಟಿಕ್ಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಎಷ್ಟು ಕಂತುಗಳು ಬಿಡುಗಡೆ ಆಗಿದೆ, ಇನ್ನು ಎಷ್ಟು ಕಂತು ಬಿಡುಗಡೆ ಆಗಬೇಕು, ಯಾವಾಗ ಜಾರಿಗೆ ಬಂತು, ಅದರದ್ದು ಎಲ್ಲ ಡೀಟೇಲ್ಸು ಕೂಡ ತೆಗೆಸ್ಕೊಂಡು ಬಂದು CM ಸಿದ್ದರಾಮಯ್ಯ ಸರ್ ಅವ್ರ ಹತ್ರನೇ ಕೊಟ್ಟರು. ಸೊ ಇವಾಗ ಅವರು ಕೂಡ ಅದು ಏನಾಗಿದೆ ನಾನು ನೋಡ್ತೀನಿ, ಬಿಡುಗಡೆ ಆಗಿಲ್ಲ ಅಂತಂದರೆ ಆದಷ್ಟು ಬೇಗ ನಾನು ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು CM ಸಿದ್ದರಾಮಯ್ಯ ಸರ್ ಸ್ಟೇಟ್ಮೆಂಟನ್ನು ಕೊಟ್ಟರು. ಬಟ್ ಆದರೆ ಇವಾಗ ವಿರೋಧ ಪಕ್ಷದವರು ಹಾಗಾದರೆ 2 ತಿಂಗಳು ಹಣ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, 5,000 ಕೋಟಿ ಆಯಿತು, ಒಂದು ತಿಂಗಳಿಗೆ 2,500 ಕೋಟಿ, 2 ತಿಂಗಳಿಗೆ 5,000 ಕೋಟಿ ಹಣ ಎಲ್ಲೋಯ್ತು, ಯಾರ ಮನೆಗೆ ಹೋಯ್ತು, ಯಾವ ಲಕ್ಷ್ಮಿ ಮನೆಗೆ ಹೋಯ್ತು ಅಂತ ಹೇಳ್ಬಿಟ್ಟು ಸೊ ಈ ರೀತಿ ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಇವತ್ತು ತುಂಬಾ ವೇಟ್ ಮಾಡ್ತಾ ಇದ್ವಿ. ಬೆಳಗ್ಗೆಯಿಂದನೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಸ್ಟೇಟ್ಮೆಂಟನ್ನು ಕೊಡ್ತಾರಾ, ಬಿಡುಗಡೆ ಆಗಿಲ್ಲ ಅಂದ್ರೂ ಕೂಡ ಬಿಡುಗಡೆ ಆಗಿದೆ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟರು, ಅದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಬರುತ್ತಾ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದನೂ ಕೂಡ ವೆಯ್ಟ್ ಮಾಡಿದ್ವಿ. ಸೊ ಅದ್ರ ಬಗ್ಗೆ ಇವಾಗ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದಾರೆ, ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಬಿಡುಗಡೆ ಆಗಿಲ್ಲ ಅಂತಂದರೆ ಬಿಡುಗಡೆ ಮಾಡುವಂಥ ಎಲ್ಲ ಕೆಲಸನೂ ಕೂಡ ನಾವು ಮಾಡ್ತೀವಿ, ಬಿಡುಗಡೆ ಮಾಡಿಸ್ತೀವಿ, ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಅದಾದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನಾದರೂ ಕೊಡ್ತಾರಾ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ. ಅವ್ರು ಇದುವರೆಗೂ ಕೂಡ ಸ್ಟೇಟ್ಮೆಂಟನ್ನು ಕೊಡ್ತಿಲ್ಲ. ಇವತ್ತು ಸದನದಲ್ಲೇ ಉತ್ತರನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ತಿಳಿಸಿದ್ರು, ಬಟ್ ವೆಯ್ಟ್ ಮಾಡಿದ್ರು ಕೂಡ ಕೊಡಲಿಲ್ಲ. DK ಶಿವಕುಮಾರ್ ಸರ್ ಅವರು ಕೂಡ ಸ್ಟೇಟ್ಮೆಂಟನ್ನು ಕೊಟ್ಟರು, ನಾವು ಈಗ ಆಲ್ರೆಡಿ ಮಹಿಳೆಯರಿಗೋಸ್ಕರ 1,000 ಕೋಟಿನ ನಾವು ಕೊಟ್ಟಿದ್ದೀವಿ, ಸೊ ಅದೇನು ದೊಡ್ಡದಲ್ಲ, ಕೊಡ್ತೀವಿ ಅನ್ನೋ ರೀತಿ ಅವರು ತಿಳಿಸಿರುವಂಥದ್ದು. ಸೊ ಹಂಗಾಗಿ ಆದಷ್ಟು ಬೇಗ ಬಿಡುಗಡೆ ಮಾಡಿದರೆ ನಿಜವಾಗ್ಲೂ ಒಂದು ರೀತಿ ಎಲ್ರಿಗೂ ಕೂಡ ಒಳ್ಳೆಯದು ಅಂತಲೇ ಹೇಳ್ಬೋದು. ಸೊ ಇದನ್ನೇ ಒಂದು ಪ್ಲಸ್ ಪಾಯಿಂಟ್ ಆಗಿ ತಿಳ್ಕೊಂಡು ವಿರೋಧ ಪಕ್ಷದವರು ಕೂಡ ಏನಾದರೂ ಮುಂದೆ ಹೋರಾಟ ಮಾಡುವಂಥದ್ದು, ಈಗ ಜನಗಳಲ್ಲೇ ಕೊಟ್ಟಿಲ್ಲ ಇವ್ರ ಸರ್ಕಾರ ಹಂಗೆ ಹೆಂಗೆ ಅಂತ ಹೇಳೋದು, ಸೊ ಈ ರೀತಿ ಎಲ್ಲ ಆಗೋ ಚಾನ್ಸಸ್ಸು ಇರುತ್ತೆ. ಸೊ ಹಂಗಾಗಿ ಆದಷ್ಟು ಬೇಗ ಬಿಡುಗಡೆ ಮಾಡಿದರೆ ಎಷ್ಟೋ ಒಳ್ಳೆಯದು. ಹಾಗೆ ಇವಾಗ ಕಳೆದ 2 ಕಂತು ಫೆಬ್ರವರಿ ಮಾರ್ಚ್ ತಿಂಗಳದ್ದು 2 ಕಂತು, ಹಾಗೆ ಆಗಸ್ಟ್ವರೆಗೂ ಕ್ಲಿಯರ್ ಆಗಿದೆ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ಕಂತು, ಟೋಟಲ್ 5 ಕಂತಾಯಿತು. ಸೊ ಈ ತಿಂಗಳು ಆಲ್ರೆಡಿ ಡಿಸೆಂಬರ್ 14ನೇ ತಾರೀಕು. ಸೊ ಇನ್ನೊಂದು 15 ದಿನ ಮುಗೀತಂದರೆ 14 ದಿನ, ಈ ತಿಂಗಳು ಕೂಡ ಮುಗ್ದೋಗ್ಬಿಡುತ್ತೆ. ಅಲ್ಲಿಗೆ ಮತ್ತೆ 6 ಕಂತು ಪೆಂಡಿಂಗ್ ಆಗಿಬಿಡುತ್ತೆ. ಸೊ ಕೊಟ್ಟರೆ ಎಷ್ಟೋ ಒಳ್ಳೆಯದು. ಅಲ್ಲಿಗೆ ಹೆಂಗಾಗುತ್ತೆ ಅಂತಂದರೆ ಒಂದು ವರ್ಷದಲ್ಲಿ ಬರೀ ಇವ್ರು 6 ತಿಂಗಳು ಮಾತ್ರನೇ ಹಣ ಕೊಟ್ಟಿದ್ದಾರೆ, ಇನ್ನು 6 ತಿಂಗಳು ಕೊಟ್ಟೇ ಇಲ್ಲ ಅನ್ನೋ ರೀತಿ ಆಗ್ಬಿಡುತ್ತೆ. ಹಾಗೆ ಆಲ್ರೆಡಿ ಎಲ್ಲ ಕಡೆ ಮಹಿಳೆಯರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಸರ್ ನುಡಿದಂತೆ ನಡೆದ ಸರ್ಕಾರ ಅಂತ ಹೇಳಿದ್ರು, ಇವಾಗ 6 ತಿಂಗಳು ಆಯಿತು ಹಣನೇ ಕೊಟ್ಟಿಲ್ಲ, ಎಲ್ಲಿ ನುಡಿದಂತೆ ನಡೆದ ಸರ್ಕಾರ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅಟ್ಲೀಸ್ಟ್ ಒಂದು 2-3 ಕಂತನಾದರೂ ಕೂಡ ರಿಲೀಸ್ ಮಾಡಲಿ ಅನ್ನೋದು ನಮ್ಮ ಅಭಿಪ್ರಾಯ. ಇವರು ಒಟ್ಟಿಗೆ 5 ಕಂತನ್ನು ಕೂಡ ಖಂಡಿತವಾಗ್ಲೂ ಬಿಡುಗಡೆ ಮಾಡಲ್ಲ. ಅಟ್ಲೀಸ್ಟ್ ಒಂದು ಕಂತು ಬಿಡುಗಡೆ ಮಾಡಿ, ಇನ್ನೊಂದು ವಾರ ಟೈಮ್ ತೊಗೊಂಡು ಇನ್ನೊಂದು
ಕಂತು, ಇನ್ನೊಂದು ವಾರ ಆದಮೇಲೆ ಇನ್ನೊಂದು ಕಂತು. ಸೊ ಅಟ್ಲೀಸ್ಟ್ ಒಂದು 3 ಕಂತಾದರೂ ಆದಷ್ಟು ಬೇಗ ಬಿಡುಗಡೆ ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅಭಿಪ್ರಾಯ ಇದೆ. ನೋಡೋಣ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ನಾಳೆ ಅಪ್ಡೇಟ್ ಏನಾದರೂ ಬಂತು, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ನಾಳೆ ಏನಾದರೂ ಉತ್ತರ ಕೊಡ್ತಾರಾ ಅಂದರೆ ಖಂಡಿತವಾಗ್ಲೂ ನಾಳಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ 24ನೇ ಕಂತಿನ ಹಣಕ್ಕೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಟೋಟಲ್ ಆಗಿ ಇವಾಗ ಬಾಕಿ ಇರುವ 5 ಕಂತು ಬಗ್ಗೆನೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಪ್ಡೇಟನ್ನ ಕೊಡ್ತಾರೆ ಅತಿ ಶೀಘ್ರದಲ್ಲೇ, 24ಕ್ಕೂ ಕೂಡ ಸೇರಿ. ನೋಡೋಣ ಏನು ಅಪ್ಡೇಟ್ ಕೊಡ್ತಾರೆ, ಯಾವಾಗ ಬಿಡುಗಡೆ ಮಾಡ್ತಾರೆ, ಈ ತಿಂಗಳಲ್ಲಿ ಏನಾದರೂ ಮಾಡ್ತಾರಾ ಅಂತ ಹೇಳ್ಬಿಟ್ಟು ನಾಳಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಇಲ್ಲಿ ಯಾವುದು ಫೇಕ್ ಏನು ಹೇಳಿಲ್ಲ, ಇರುವಂಥ ಮಾಹಿತಿನೇ ನಾನು ನಿಮಗೆ ತಿಳಿಸಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.